ಕೆಲವು ಕಾರುಗಳು ಎಲ್ಲಾ ರಸ್ತೆಗಳಲ್ಲೂ ಓಡ್ತವೆ, ಕೆಲವು ಬಟ್ಟೆಗಳು ಎಲ್ಲಾ ಸೀಸನ್ಸ್ಗೂ ಸರಿಯಾಗಿರ್ತವೆ ಮತ್ತು ಕೆಲವು ಹೂಡಿಕೆಗಳನ್ನು ಎಲ್ಲಾ ಸೀಸನ್ಸ್ಗಾಗಿ ಮಾಡಲಾಗುತ್ತೆ. ಚೆನ್ನಾಗಿದೆಯಲ್ಲ? ಬನ್ನಿ ನೋಡೋಣ. ಇಲ್ಲೋಡು, ಹೊಸ ಜಾಕೆಟ್. ಇದ್ರಲ್ಲಿ ಅಂತದ್ದೇನಿದೆ ವಿಶೇಷ? ಇದು ಅಂತಿಂತ ಜಾಕೆಟ್ ಅಲ್ಲ, ಇದು ಆಲ್ ಸೀಸನ್ ಜಾಕೆಟ್. ಅಂದ್ರೆ ಇದು ಎಲ್ಲಾ ಸೀಸನ್ ಅಲ್ಲೂ ನಡೀತಾ? ಖಂಡಿತ. ಚಳಿ, ಮಳೆ ಅಥವಾ ಸೆಕೆದ್ರು ದಿಸ್ ಒನ್ ಜಾಕೆಟ್ ಇಸ್ ಇನಫ್. ವಾವ್, ಇದಂತೂ ಎಕ್ಸಾಕ್ಟ್ಲಿ ICICI ಪ್ರೊಡೆನ್ಷಿಯಲ್ ಆಲ್ ಸೀಸನ್ಸ್ ಬಾಂಡ್ ಫಂಡ್ ಇದ್ದ ಹಾಗೆ. ಅದೇಗೆ? ನಮ್ಗೆ ಗೊತ್ತಿರೋ ಹಾಗೆ ಇಂಟರ್ಸ್ಟೇಟ್ ಮೂವ್ಮೆಂಟ್ಸ್ ಲಾಭ ಪಡಿಬೇಕು ಅಂದ್ರೆ ವಿ ನೀಡ್ ಟು ಇನ್ವೆಸ್ಟ್ ಇನ್ ಡೆಟ್. ಬಟ್ ಜಸ್ಟ್ ಲೈಕ್ ಇನ್ ಇಕ್ವಿಟೀಸ್, ಡೆಟ್ ನಲ್ಲೂ ರಿಸ್ಕ್ ಮತ್ತು ರಿವಾರ್ಡ್ಸ್ ನಡುವೆ ರೈಟ್ ಬ್ಯಾಲೆನ್ಸ್ ಹುಡುಕೋದು ಬಹಳ ಟ್ರಿಕ್ಕಿ ಆಗಿರುತ್ತೆ. ಮತ್ತೆ ಆಪ್ಟಿಮಮ್ ರಿಟರ್ನ್ ಪಡೆಯೋದಕ್ಕಾಗಿ ಬದಲಾಗುತ್ತಿರೋ ಈ ಇಂಟ್ರೆಸ್ಟ್ ರೇಟ್ಸ್ ನ ಡ್ಯೂರೇಷನ್ ಅನ್ನು ಆಗಾಗ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ICICI ಪ್ರೊಡೆನ್ಷಿಯಲ್ ಆಲ್ ಸೀಸನ್ಸ್ ಬಾಂಡ್ ಫಂಡ್ ಬಗ್ಗೆ ಯೋಚಿಸಬೇಕು. ಇದು ನಿಮ್ಗೆ ನೀಡುತ್ತೆ ಎಬಿಲಿಟಿ ಟು ಜನರೇಟ್ ರೀಸನೇಬಲ್ ರಿಟರ್ನ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಮಾರ್ಕೆಟ್ ಸಿನಾರಿಯೋಸ್. ಇದು ಇಂಟ್ರೆಸ್ಟ್ ರೇಟ್ ನ ಅಸ್ಥಿರತೆ ಏರಿಳಿತದಲ್ಲೂ ನಿಮ್ಗೆ ಲಾಭ ಒದಗಿಸೋ ಗುರಿ ಹೊಂದಿದೆ ಮತ್ತು ವಿವಿಧ ಕಾರ್ಪೊರೇಟ್ ಬಾಂಡ್ಸ್ ಮತ್ತು ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಪ್ರೋಚ್ ಮೂಲಕ ಹೂಡಿಕೆ ಮಾಡುತ್ತೆ. ಇದು ಸ್ಥೂಲ ಅಂಶಗಳನ್ನು ಪರಿಗಣಿಸುವ ಆಂತರಿಕ ಮಾದರಿಯ ಆಧಾರದ ಮೇಲೆ ಪೋರ್ಟ್ಫೋಲಿಯೋ ಅವಧಿಯನ್ನು ಡೈನಮಿಕಲ್ಲಿ ನಿರ್ವಹಿಸುತ್ತೆ. ಈ ಸ್ಕೀಮ್ ಬಡ್ಡಿದರ ಕಡಿಮೆಯಾಗುವ ನಿರೀಕ್ಷೆ ಇದ್ರೆ ಹೂಡಿಕೆ ಅವಧಿ ಹೆಚ್ಚಿಸಿ ಬಂಡವಾಳ ಹೆಚ್ಚಳದ ಲಾಭ ಒದಗಿಸುತ್ತೆ. ಬಡ್ಡಿದರ ಹೆಚ್ಚುವ ನಿರೀಕ್ಷೆ ಇದ್ರೆ ಹೂಡಿಕೆ ಅವಧಿಯನ್ನು ಕಡಿಮೆ ಮಾಡಿ ಮಾರ್ಕ್ ಟು ಮಾರ್ಕೆಟ್ ನಷ್ಟದ ಅಪಾಯಗಳನ್ನು ತಗ್ಗಿಸುತ್ತೆ. ಎಲ್ಲಾ ಅವಧಿಗಳಲ್ಲಿ ಹೂಡಿಕೆ ಮಾಡೋ ಗುರಿ ಹೊಂದಿರೋದ್ರಿಂದ ಈ ಸ್ಕೀಮ್ ಸ್ವತಃ ಒಂದು ಕೆಟಗರಿ ಆಗಿದೆ. ವಾವ್, ಇದಂತೂ ಬಹಳ ಚೆನ್ನಾಗಿದೆ. ಈಗ ನೀವೊಂದು ಫ್ಲೆಕ್ಸಿಬಲ್ ಇನ್ವೆಸ್ಟ್ ಬಗ್ಗೆ ಯೋಚಿಸೋದಾದ್ರೆ, ಅಂದ್ರೆ ನಿಮ್ಗೆ ರೀಸನೇಬಲ್ ರಿಟರ್ನ್ಸ್ ಕೊಡುವಂತದ್ದು, ಆಗ ನೀವು ICICI ಪ್ರೊಡೆನ್ಷಿಯಲ್ ಆಲ್ ಸೀಸನ್ಸ್ ಬಾಂಡ್ ಫಂಡ್ ಅನ್ನು ಖಂಡಿತ ಪರಿಗಣಿಸಬೇಕು. ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ಗಳ ಕುರಿತು ಇನ್ನಷ್ಟು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.